ತ್ರಿಪದಿ ಬ್ರಹ್ಮ ಸಂತ ಕವಿ ಸರ್ವಜ್ಞ ಜಯಂತಿ ಆಚರಣೆ. ಸರ್ವಜ್ಞರ ಸಮಾಧಿ ಅಭಿವೃದ್ಧಿಗೆ ಸೂಕ್ತ ಕ್ರಮ, ಸಚಿವರ ಭರವಸೆ. ಹಾವೇರಿ ಜಿಲ್ಲೆ ಹಿರೇಕೆರೂರಿನಲ್ಲಿರುವ ಸರ್ವಜ್ಞ ಅವರ ಸಮಾಧಿಯನ್ನು ಅಭಿವೃದ್ಧಿಗೊಳಿಸಲು ಎಲ್ಲ ಸೂಕ್ತ ಕ್ರಮಗಳನ್ನು ಕೈಗೊಳ್ಳಲಾಗುವುದು ಎಂದು ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯ ಸಚಿವರಾದ ಶಿವರಾಜ ತಂಗಡಗಿಯವರು ಭರವಸೆ ನೀಡಿದ್ದಾರೆ. ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯು ಕನ್ನಡ ಭವನದಲ್ಲಿ ಆಯೋಜಿಸಿದ್ದ ಸಂತ ಕವಿ ಸರ್ವಜ್ಞ ಜಯಂತಿ ಸಮಾರಂಭವನ್ನು ಉದ್ಘಾಟಿಸಿ ಅವರು ಈ ಭರವಸೆ ನೀಡಿದರು. ಸರ್ವಜ್ಞ ಅವರ ಸಮಾಧಿ ಅಭಿವೃದ್ಧಿಗೆ ಈಗಾಗಲೇ ಸರ್ವಜ್ಞ ಅಭಿವೃದ್ಧಿ ಪ್ರಾಧಿಕಾರ ರಚನೆಯಾಗಿದೆ. ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಈ ಹಿಂದೆ ಮೊದಲ ಬಾರಿ ಮುಖ್ಯಮಂತ್ರಿ ಆಗಿದ್ದ ಅವಧಿಯಲ್ಲಿ 5 ಕೋಟಿ ರೂಪಾಯಿಗಳ ಅನುದಾನವನ್ನು ಮಂಜೂರು ಮಾಡಿದ್ದಾರೆ. ಈಗಾಗಲೇ ಇಲಾಖೆ ಅಧಿಕಾರಿಗಳು ಖುದ್ದು ಈ ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ. ಈ ಬಗ್ಗೆ ಹಾವೇರಿ ಡಿಸಿಯೊಂದಿಗೆ ಇನ್ನಷ್ಟು ಮಾಹಿತಿ ಪಡೆಯಲಾಗುವುದು. ಸಂಬಂಧಪಟ್ಟವರೊಂದಿಗೆ ಚರ್ಚೆ ನಡೆಸಿ ಅಭಿವೃದ್ಧಿಗೆ ಕ್ರಮ ಕೈಗೊಳ್ಳಲಾಗುವುದು ಎಂದವರು ಭರವಸೆ ನೀಡಿದರು. ಸರ್ವಜ್ಞ ಅವರು ಯಾವುದೇ ಜಾತಿ ಮತ ಪಂಥಕ್ಕೆ ಸೇರಿದವರಲ್ಲ. ಇಂದು ಎಲ್ಲ ಮಹನೀಯರನ್ನು ಒಂದೊಂದು ಸಮುದಾಯಕ್ಕೆ ಸೀಮಿತಗೊಳಿಸಿದ್ದೇವೆ ಎಂಬ ಖೇದವನ್ನು ಅವರು ವ್ಯಕ್ತಪಡಿಸಿದರು. ತ್ರಿಪದಿ ಬ್ರಹ್ಮ ಸರ್ವಜ್ಞ ಅವರ ಜಯಂತಿ ಕಾರ್ಯಕ್ರಮದಲ್ಲಿ ಇಲಾಖೆ ನಿರ್ದೇಶಕಿ ಡಾಕ್ಟರ್ ಧರಣಿದೇವಿ ಮಾಲಗತ್ತಿ, ಜಂಟಿ ನಿರ್ದೇಶಕ ಬಲವಂತರಾವ್ ಪಾಟೀಲ್, ಹಿರಿಯ ವಕೀಲ ಅಮೃತೇಶ್ ಹಾಗೂ ಕುಂಬಾರ ಸಮಾಜದ ಹಿರಿಯ ಮುಖಂಡರಾದ ಮುನಿಸ್ವಾಮಿಯವರು ಉಪಸ್ಥಿತರಿದ್ದರು. ವೇದಿಕೆ ಕಾರ್ಯಕ್ರಮದ ನಂತರ ಮಾಧ್ಯಮದವರೊಂದಿಗೆ ಮಾತನಾಡಿದ ಕುಂಬಾರ ಸಮಾಜದ ಹಿರಿಯ ಮುಖಂಡರಾದ ಮುನಿಸ್ವಾಮಿಯವರು, ಸರ್ವನು ಬಲ್ಲ ಸರ್ವಜ್ಞ ಅಂದರೆ ಇವತ್ತು ಎಲ್ಲ ಸಮುದಾಯಗಳಿಗೆ ಬೇಕಾಗಿರುವಂಥ ಸರ್ವಜ್ಞ ಇವತ್ತು ಬರೀ ಒಂದು ಸಮುದಾಯಕ್ಕೆ ಸೀಮಿತವಾಗಿ ಸರ್ವಜ್ಞನ ಮಾಡಿದ್ದಾರೆ. ಆದರೆ ಮಾಡಿದ್ರೆ ಅದಕ್ಕೆ ತಕ್ಕ ಫಲ ಕೊಡುವಂತೆ ಎಲ್ಲ ರೀತಿಯಲ್ಲಿ ಮಾಡಬೇಕು. ಈಗಾಗಲೇ ಮಾನ್ಯ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯನವರು ಪ್ರಥಮ ಬಾರಿಗೆ ನಮ್ಮ ಕರ್ನಾಟಕದಲ್ಲಿ ಸರ್ವಜ್ಞ ಜಯಂತಿಯನ್ನು ಸ್ಟಾರ್ಟ್ ಮಾಡಿ ಇಡೀ ರಾಜ್ಯದಿಂದ ತಾಲೂಕು ಮಟ್ಟದಲ್ಲಿ ಮಾಡುವಂಗೆ ನಮ್ಮ ಸರ್ವಜ್ಞ ಜಯಂತಿಯನ್ನು ಆಚರಣೆ ಮಾಡ್ತಾ ಇದ್ದಾರೆ. ಕನ್ನಡ ಸಂಸ್ಕೃತಿ ಇಲಾಖೆಯಿಂದ ಎಲ್ಲ ರೀತಿಯಲ್ಲಿ ಹಣಕಾಸಿನ ವ್ಯವಸ್ಥೆ ಒದಗಿಸ್ತಾ ಇದ್ದಾರೆ, ಅದು ಮಾಡ್ತಾ ಇದ್ದಾರೆ. ಇವತ್ತೇನಾಗ್ತಾ ಇದೆ, ಎಲ್ಲ ಕಡೆ ಕೇಂದ್ರ ಬಿಂದುವಾದಂಥ ಇವತ್ತು ಬೆಂಗಳೂರು ನಗರದಲ್ಲಿ ಹೆಚ್ಚುವರಿಯಾಗಿ ಸೇರಬೇಕು ಮಾಡಬೇಕಾಗಿತ್ತು. ಆದರೆ ಕೆಲವಾರು ಅಡಚಣೆಗಳಿಂದ ಈ ಕಾರ್ಯಕ್ರಮಗಳಿಗೆ ತೊಂದರೆ ಆಗ್ತಾ ಇದೆ. ಮುಂದೆ ಈಗಾಗಲೇ ಮಾನ್ಯ ಸಚಿವರು ಇವತ್ತು ವೇದಿಕೆಯಲ್ಲಿ ಮಾತಾಡಿದ್ದಾರೆ. ನಾವು ಕೊಡುವಂಥ ಅನುದಾನ ಇವತ್ತು ಮಾಸೂರಲ್ಲಿ ಸರ್ವಜ್ಞ ಜಯಂತಿಯ ಅಂಗವನ್ನು ಇವತ್ತು ಅಲ್ಲಿ ಪರಿಶೀಲಿಸಿ ಅಲ್ಲಿ ಏನು ಮಾಡಬೇಕು ಅನ್ನೋದು ಅನುದಾನವನ್ನು ಅಲ್ಲಿ ಬಿಡುಗಡೆ ಮಾಡಿ ಡಿಸಿಗಳಿಗೆ ಈಗಾಗಲೇ ವಿವರಣೆ ಕೊಟ್ಟಿದ್ದೀರಿ ಅಂತ ಹೇಳಿದ್ದಾರೆ. ಅದ್ರ ಪ್ರಕಾರ ನಾವು ಈಗ ಮಾನ್ಯ ಸಚಿವರಿಗೆ ವಿವರವಾಗಿ ನಮ್ಮ ಸಮುದಾಯದ ಪರವಾಗಿ ಎಲ್ಲ ರೀತಿಯ ಒಂದು ವಿವರಣೆಯನ್ನು ಇಷ್ಟು ವರ್ಷಗಳಿಂದ ಸರ್ವಜ್ಞ ಜಯಂತಿಯನ್ನು ಮಾಡ್ತಾ ಇದ್ದಾರೆ. ಬರೀ ಆಚರಣೆ ಮಾಡ್ಕೊಂಡಾಗ್ತಾ ಇದ್ದಾರೆ, ಯಾವುದೇ ಕಾರ್ಯರೂಪಕ್ಕೆ ಬರ್ತಾ ಇಲ್ಲ. ಮುಂದಿನ ದಿನಗಳಲ್ಲಿ ಅದನ್ನು ಕಾರ್ಯರೂಪಕ್ಕೆ ತಂದು ಸರ್ವಜ್ಞನು ಇರುವಂಥ ಸ್ಥಳಕ್ಕೆ ಅಲ್ಲಿನ ಅಭಿವೃದ್ಧಿ ಪಡಿಸಬೇಕು ಅಂತ ನಮ್ಮ ಸಮುದಾಯ ಪರವಾಗಿ ಮಾನ್ಯ ಸಚಿವರಲ್ಲಿ ಇವತ್ತು ಬೇಡ್ಕೊಳ್ತಾ ಇದ್ದೀವಿ. ಮತ್ತು ಮುಂದಿನ ದಿನಗಳಲ್ಲಿ ಮಾನ್ಯ ಮುಖ್ಯಮಂತ್ರಿಗಳಿಗೆ ಅವರಿಗೂ ಸಹ ಒಂದು ರಿಪೋರ್ಟನ್ನು ಕೊಟ್ಟು ನಾವು ಮುಂದಿನ ದಿನಗಳಲ್ಲಿ ಆಗಬೇಕಾದಂಥ ಕೆಲಸಗಳನ್ನು ಶೀಘ್ರದಲ್ಲಿ ಆಗಲಿ ಅಂತ ನಾವು ಬೇಡ್ಕೊಳ್ತಾ ಇದ್ದೀವಿ. ತ್ರಿಕಾಲ ಜ್ಞಾನಿ ಸಂತ ಕವಿ ತ್ರಿಪದಿ ಬ್ರಹ್ಮ ಸರ್ವಜ್ಞ ಅವರ ಹೆಸರಿನಲ್ಲಿ ಅಧ್ಯಯನ ಪೀಠವೊಂದನ್ನು ವಿಶ್ವವಿದ್ಯಾನಿಲಯದಲ್ಲಿ ಸ್ಥಾಪಿಸಬೇಕೆಂದು ಹಿರಿಯ ವಕೀಲ ಅಮೃತೇಶ್ ಆಗ್ರಹಪಡಿಸಿದರು. ಇವತ್ತು ಸಂತ ಕವಿ ಸರ್ವಜ್ಞನ ಒಂದು ಜಯಂತಿಯನ್ನು ಆಚರಿಸ್ತೀವಿ. ಒಂದು ಮೊದಲನೇ ಹೆಜ್ಜೆ ಅಂತ ಹೇಳಿದರೆ ಅದು ಭಾಳ ಒಳ್ಳೆಯ ಉತ್ತಮ ಬೆಳವಣಿಗೆ ಅಂತ ಹೇಳಿ ಸರ್ವಜ್ಞನು ಹೇಳಿದಂಥ ತ್ರಿಪದಿಗಳನ್ನು ಇಡೀ ನಾಡಿನಾದ್ಯಂತ ಒಂದು ಪ್ರಚಾರ ಆಗಬೇಕಾಗಿದ್ದರೂ ಮೊದಲನೇ ಕಾರ್ಯ. ಎರಡನೇದು ಸರ್ವಜ್ಞನು ಐಕ್ಯವಾದಂಥ ಸ್ಥಳ ಏನು ಮಾಸೂರು, ಅಲ್ಲಿ ಸರ್ವಜ್ಞನ ಒಂದು ಅಭಿವೃದ್ಧಿ ಪ್ರಾಧಿಕಾರ ಆಗಬೇಕು. ಈಗಾಗಲೇ ತಾವು ನೋಡಿದ್ದೀರಿ, ಹಲವಾರು ಇತರ ಸಮುದಾಯಗಳ ಅಭಿವೃದ್ಧಿ ಪ್ರಾಧಿಕಾರಗಳಿಗೆ ಕೋಟ್ಯಾಂತರ ರೂಪಾಯಿಗಳನ್ನ ಅನುದಾನವನ್ನು ಕೊಟ್ಟು ಅಲ್ಲಿ ಹೋದಾಗ ಅಷ್ಟು ಜನ ಉಳ್ಕೊಳ್ಳಿಕ್ಕಾಗುವಂಥ ವ್ಯವಸ್ಥೆ ಇರಬೇಕು. ಸರ್ವಜ್ಞನ ಒಂದು ರಿಸರ್ಚ್ ಸೆಂಟರ್ ಆಗಬೇಕು. ಏನದು ಅಂತೇಳಿದರೆ ಸರ್ವಜ್ಞನ ಈಗ ಯೂನಿವರ್ಸಿಟಿಗಳಲ್ಲಿ ಪೀಠ ಸ್ಥಾಪನೆ ಆಗುತ್ತೆ.